ಬನ್ನಿ ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ಏನು ಹೇಳ್ತಿದೆ ನೋಡೋಣ. ಸೊ ಲೆಸನ್ ಅಂಡ್ ಬ್ಲೆಸ್ಸಿಂಗ್. ಸದ್ಯಕ್ಕೆ ನಿಮ್ಮ ಪಾಸ್ಟ್ ಲೈಫ್ ನಿಮಗೆ ಸಾಕಷ್ಟು ಪಾಠನ ಕಲಿಸಿದೆ ಈ ಲೈಫಲ್ಲಿ, ಜೊತೆಗೆ ಒಂದಷ್ಟು ಬ್ಲೆಸ್ಸಿಂಗ್ಸ್ನ ಕೂಡ ತಗೊಂಬರ್ತಾ ಇದೆ. ಪಾಸ್ಟ್ ಲೈಫಿನ ಪಾಠಗಳು, ಪಾಸ್ಟ್ ಲೈಫಿನ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಈಗ ಬೆಳಕಾಗಿ ಬರುವಂಥ ಸಮಯ. ಎಲ್ಲೋ ಒಂದಷ್ಟು ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಮೇ ಬಿ ನೀವು ಹಿಂದಿನ ಜನ್ಮದಲ್ಲಿ ಅರ್ಧಕ್ಕೆ ನಿಲ್ಲಿಸಿದಂಥ ಪ್ರಯಾಣನ ಶುರು ಮಾಡುವಂಥ ಸಮಯ ಬಂದಿದೆ ಈಗ. ಸೊ ಏಷ್ಯಾ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೇವಸ್ಥಾನದ ಕಾರ್ಯ ಇರ್ಬೋದು, ಅಥವಾ ಏನೋ ಒಂದು ತಿಳ್ಕೊಳ್ಳುವಂಥ ಕುತೂಹಲ ಇರ್ಬೋದು, ಮತ್ತೆ ಏನೋ ಒಂದು ಅರ್ಧಕ್ಕೆ ನಿಂತ ಕಾರ್ಯನ ಪೂರ್ತಿ ಮಾಡ್ತೀರಾ ಅನ್ನುವಂಥದ್ದು. ಸದ್ಯಕ್ಕೆ ನಿಮ್ಮ ಹೆಲ್ತ್ ಸದ್ಯಕ್ಕೆ ಏನು ಸ್ಟಾಪ್ ಆಗಿದೆ, ಹೆಲ್ತ್ ಏನು ಸರಿ ಹೋಗ್ತಾ ಇಲ್ಲ, ಆ ಹೆಲ್ತ್ ಕಡೆ ಕೂಡ ಗಮನನ ಕೊಡ್ತೀರಾ. ನಿಮ್ಮ ಹೆಲ್ತ್ ಟ್ರಿಗರ್ ಮಾಡ್ತಿರೋದು ಪಾಸ್ಟ್ ಲೈಫ್ ಎನರ್ಜಿಯಿಂದ. ಅದನ್ನ ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರುತ್ತೆ ಅನ್ನುವಂಥದ್ದು. ಲಿವಿಂಗ್ ಆರ್ ಟ್ರಾವೆಲ್, ಆಗ್ಲೇ ಹೇಳ್ದಂಗೆ ಯಾವುದೋ ಒಂದು ಜಾಗನ ಬಿಟ್ಬಿಟ್ಟು ನೀವು ಪ್ರಯಾಣನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಈ ಪ್ರಯಾಣ ನಿರಂತರವಾಗಿ ಸಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರಿಗೆ ಒಂದು ಈಗ ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವೇನು ಮ್ಯೂಸಿಕ್ ವರ್ಲ್ಡಲ್ಲಿ ಇದ್ರಿ, ಆ ಒಂದು ಕೆಲಸ ಆರ್ಟ್ ಫೀಲ್ಡಲ್ಲಿ ಏನು ಮಾಡ್ತಿದ್ರಿ, ಅದನ್ನೇ ಈಗ ಕೈ ಎತ್ಕೊಂಡು ಅದನ್ನೇ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ವಿಶೇಷವಾದಂಥ ಸ್ಥಳ ಇರಬಹುದು, ವಿಶೇಷವಾದಂಥ ಗುಡಿ ಇರಬಹುದು, ವಿಶೇಷವಾದಂಥ ಊರಿರಬಹುದು, ಅಲ್ಲಿ ನಿಮ್ಮದೇ ಸಮಾಧಿಯ ಮುಂದೆ ನೀವು ಹೋಗಿ ನಿಂತ್ಕೊಳ್ಳುವಂಥ ಅಥವಾ ಕೂತ್ಕೊಳ್ಳುವಂಥ ಕೆಲಸ ನಡೆಯುತ್ತೆ. ಆ ಥರದ್ದು ಏನೋ ಒಂದು ಎನರ್ಜಿ ಇಲ್ಲಿ ಇದೆ. ಇದು ಎಲ್ರಿಗೂ ಅನ್ವಯಿಸೋದಿಲ್ಲ, ಕೆಲವರಿಗಷ್ಟೇ. ಸೊ ಏನೋ ಒಂದು ನಿಮ್ಮ ಪ್ರಾರ್ಥನೆ ಫಲಿಸಿ, ವಾವ್ ಈ ಪ್ರಾರ್ಥನೆ ಫಲಿಸ್ತಾ, ನಾನು ಅನ್ಕೊಂಡಿದ್ದು ಆಯ್ತಾ ಅನ್ನುವಂಥ ರೀತಿಲಿ ಆಗತ್ತೆ. ನಿಮ್ಮಲ್ಲಿ ಕೆಲವರು ಹೈ ಪ್ರಿಸ್ಟ್ ಅಥವಾ ಹೈ ಪ್ರಿಸ್ಟ್ರೆಸ್ ಎನರ್ಜಿಲಿ ಇರಬಹುದು. ಸೊ ನ್ಯಾಯ ದೇವತೆಗೆ ನ್ಯಾಯ ಕೊಡಿಸುವಂತ ಕಾರ್ಯಕ್ಕೆ ನೀವು ಕೈ ಹಾಕ್ಬೋದು, ಅಥವಾ ಒಂದು ಜವಾಬ್ದಾರಿಯುತ, ಎಸ್ಪೆಷಲಿ ಇದು ರಕ್ಷೆಗೆ ಸಂಬಂಧಪಟ್ಟಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಸೀಕ್ರೆಟ್ಸ್ನ ರಿವೀಲ್ ಮಾಡ್ತೀರಾ, ಸಾಕಷ್ಟು ಸತ್ಯಗಳನ್ನ ಹೊರಗೆಳಿತೀರಾ, ಸಾಕಷ್ಟು ಸತ್ಯಗಳನ್ನ ಬಯಲ್ಗೆಳ್ದಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂತ ಕಾರ್ಯಕ್ಕೆ ಕೂಡ ಈಗ ಕೈ ಹಾಕ್ತೀರಾ ಅನ್ನುವಂಥದ್ದು ಇದೆ. ಈ ತಪ್ಪಿತಸ್ಥರಿಗೆ ಈ ಶಿಕ್ಷೆ ಕೊಡಿಸ್ಬೇಕು ಅಂದ್ರೆ ಇದು ಈ ಜನ್ಮದ ವೈರಿಗಳಿಲ್ಲ, ಜನ್ಮ ಜನ್ಮದ ವೈರಿಗಳು, ಪಾಸ್ಟ್ ಲೈಫ್ ವೈರಿಗಳಿಗೂ ಕೂಡ ನೀವು ಈಗ ಶಿಕ್ಷೆ ಕೊಟ್ಟು ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಕೊಡಿಸುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದ ಕೂಡ ಇದೆ. ಎಲ್ಲ ಒಂದ್ ಕಡೆ ನೀವು ದೇವರಿಗೆ ನ್ಯಾಯ ಕೊಡಿಸುವಂತ ಕಾರ್ಯ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ದೇವಸ್ಥಾನಕ್ಕೆ ಇರ್ಬೋದು, ದೇವರಿಗೆ ಇರ್ಬೋದು, ನ್ಯಾಯ ಕೊಡ್ಸೋಕ್ಕೆ ನೀವು ಹೊರಡ್ತೀರಾ ಇವಾಗ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೆಲವರಿಗೆ ಕಾನೂನಾತ್ಮಕವಾಗಿ ಏನು ಒಂದಷ್ಟು ಅಧಿಕಾರ ಸಿಕ್ಕಿ ಅಲ್ಲೂ ಕೂಡ ಒಂದಷ್ಟು ಕಾನೂನಿನಲ್ಲಿ ಒಂದು ದೊಡ್ಡ ಬದಲಾವಣೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನ ಡಿವೈನ್ ಜೊತೆ ಕನೆಕ್ಟ್ ಆಗುವಂಥದ್ದು, ಬಹಳಷ್ಟು ಜನ ಸ್ವರ್ಗಕ್ಕೆ ಅಥವಾ ಅವರ ಲೋಕಗಳಿಗೆ, ಪಿತೃಲೋಕ ಇರಬಹುದು, ಸ್ವರ್ಗ ಲೋಕ ಇರಬಹುದು, ಅಥವಾ ಬೇರೆ ಯಾವುದ್ಯಾವುದೋ ಲೋಕದಿಂದ ಬಂದಿರೋರು ಅಲ್ಲಿಗೆ ಹೋಗುವಂತ ಸಮಯ ಬಂದಿರಬಹುದು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಕೆಲವ್ರದ್ದು ಎಂಡ್ ಆಗಿದೆ, ಸೊ ಈಗ ಅವರು ಹೊರಡುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಮತ್ತೆ ಕೆಲವರಿಗೆ ನಿಮ್ಮ ಪಾಸ್ಟ್ ಲೈಫಿನ ವ್ಯಕ್ತಿಗಳು ಈ ಲೈಫಲ್ಲಿ ಈಗ ಭೇಟಿಯಾಗುವಂತ ಸಮಯ ಬಂದಿದೆ. ಈಗ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ನಿಮ್ಮ ಮುಂದಿನ ಜೀವನನ ನಿರ್ವಹಿಸ್ಕೊಂಡು ಅಥವಾ ಅವ್ರ ಜೊತೆ ನಿಮ್ಮ ಜೀವನನ ಕಳಿತೀರಾ ಅನ್ನುವಂಥದ್ದು ಇದೆ. ಹಿಂದಿನ ಒನ್ ಆಫ್ ದಿ ಲೈಫ್, ಎಷ್ಟೊಂದು ಲೈಫ್ ಇರುತ್ತೆ, ಒನ್ ಆಫ್ ದಿ ಲೈಫಲ್ಲಿ ನೀವು ಎಲ್ಲಿ ಹುಟ್ಟಿ ಬೆಳೆದಿ ಆಡಿದ್ರಿ ಆ ಜಾಗಕ್ಕೆ ಅಥವಾ ಆ ಒಂದು ಅದ್ಭುತವಾದಂಥ ಆ ಒಂದು ಸ್ಥಳಕ್ಕೆ ಹೋಗಿ ನಿಮ್ಮ ಮೆಮೊರಿ ರೀಕಾಲ್ ಆಗುತ್ತೆ ಅಲ್ಲಿ ಅನ್ನುವಂಥದ್ದು ಕೂಡ ಇದೆ. ಮೆಡಿಸನ್ ಮ್ಯಾನ್ ಆರ್ ವುಮೆನ್ ಅನ್ನುವಂಥದ್ದು ಇದೆ. ಒಂದಷ್ಟು ಚಿಕಿತ್ಸೆ ಹೀಲಿಂಗ್ ಕೆಲಸನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಈಗ ನೀವು ಅಚಾನಕ್ ಇರೋವಂಥ ಕೆರಿಯರ್ ಬೇರೆ, ಇನ್ ಮುಂದೆ ನಿಮ್ ಬದಲಾಗುವಂತ ಕೆರಿಯರ್ ಬೇರೆ. ಅದಕ್ಕೂ ನೀವೀಗಿರುವಂತ ಸಮಸ್ಯೆ ಇರ್ಬೋದು, ನೀವಿರುವಂತ ಸ್ಥಿತಿಗೂ ಸಂಬಂಧನೇ ಇರೋದಿಲ್ಲ.
ಅಂಥ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ, ಅಂಥ ಒಂದು ಫೀಲ್ಡನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮಿಂದ ಸಾಕಷ್ಟು ಜನರಿಗೆ ಹೀಲಿಂಗ್ ಆಗುತ್ತೆ, ಒಂದಷ್ಟು ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಹಿಂದಿನ ಜನ್ಮದ ಮಕ್ಕಳು ನಿಮ್ಗೆ ಈ ಜನ್ಮದಲ್ಲಿ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ತಾಯಿ ಕೂಡ ಸಿಗುವಂತ ಸಾಧ್ಯತೆ ಇದೆ. ಸೊ ಈಗ ನಿಮ್ಮ ಪಾಸ್ಟ್ ಲೈಫಿನ ಪರ್ಸನ್ ನಿಮ್ಗೆ ಸಿಂಗಲ್ ಪೇರೆಂಟ್ ಆಗಿದ್ರೆ ನಿಮ್ಗೆ ಮತ್ತೆ ಇನ್ನೊಂದು ಹಸ್ಬೆಂಡ್ ಆಗಿ ಅಥವಾ ವೈಫ್ ಆಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಈಗ ಕರೆಂಟ್ಲಿ ನೀವು ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅದು ಅನ್ರಿಕ್ವೈರ್ಡ್ ಲವ್ ಇದೆ. ಸೊ ಅದು ಯಾವತ್ತೂ ಒಂದಾಗೋದಿಲ್ಲ. ಓದ್ ಜನ್ಮದಲ್ಲೂ ಆ ಲವ್ ನಿಮ್ಗೆ ಸಿಕ್ಕಿಲ್ಲ, ಈ ಲೈಫಲ್ಲೂ ಸಿಗೋದಿಲ್ಲ. ಹಾಗಾಗಿ ನೀವು ಯಾರ ಜೊತೆ ಇದ್ದೀರೋ ಅವ್ರ ಜೊತೆ ನೀವು ಚೆನ್ನಾಗಿರಿ, ಅಥವಾ ಏನು ಮ್ಯಾರೇಜ್ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀರಾ ಆ ಮ್ಯಾರೇಜ್ ಅಲ್ಲೇ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ಖಂಡಿತವಾಗ್ಲೂ ನೀವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಇದಾಗೋದಿಲ್ಲ ಅನ್ನುವಂಥದ್ದು ಇದೆ. ಕೆಲವರಿಗೆ ವಾರ್ ಕೂಡ ಇದೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಬೇಬಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಓಕೆ, ಮೊದಲನೇದು, ಎರಡನೇದು, ಓಕೆ, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓ, ಅಟ್ಲಾಂಟಿಕಾ. ಏನೋ ಒಂದು ನೀರಿಗೆ ಸಂಬಂಧಪಟ್ಟಂತ ದ್ವಾರಕಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನೋಡ್ಬೋದು. ನೀವು ದ್ವಾರಕನ ನೋಡಕ್ ಹೋದಾಗ ಅಲ್ಲಿ ಸಮುದ್ರದ ತಡದಲ್ಲಿ ಕೂತಾಗ ನಿಮ್ಗೆ ಒಂದಷ್ಟು ನೆನಪುಗಳು ಬರಬಹುದು. ಏನೋ ಒಂದು ನೀರಿಗೆ ಸಂಬಂಧಪಟ್ಟಂತ ವಿಚಾರಗಳು ನಿಮ್ಮ ಪಾಸ್ಟ್ ಲೈಫ್ದು ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಇನ್ನೊಂದಷ್ಟು ಜನರಿಗೆ ಒಂದಷ್ಟು ಕಾರಾಗೃಹದಲ್ಲೇ ನಿಮ್ಮ ಜೀವನ ಕಳೆದು ಹೋಗಿದೆ, ಅಥವಾ ಆ ಲೈಫಿನ ಎಫೆಕ್ಟ್ ಈ ಲೈಫಲ್ಲಿ ಒಂದ್ ರೀತಿ ಬಂಧನ ತರ ಇದೆ ಅಂತ ಅನ್ಸಿದ್ರೆ ಇನ್ ಮುಂದೆ ನಿಮ್ಗೆ ಬಿಡುಗಡೆಯ ಭಾಗ್ಯ ಕೂಡ ಬರ್ಬಹುದು. ಇನ್ಮೇಲೆ ನೀವು ಫ್ರೀಯಾಗಿ ಫೀಲ್ ಮಾಡ್ತೀರಾ. ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ಇಲ್ಲಿ ಕಟ್ ಆಗಿದೆ, ಒಳ್ಳೆ ಕಾರ್ಮಿಕ್ ಎನರ್ಜಿ ನಿಮ್ ಜೀವನದಲ್ಲಿ ಬರುತ್ತೆ. ಐ ಮೀನ್ ಒಳ್ಳೆ ಕರ್ಮ ಫಲಗಳು ನಿಮ್ ಜೀವನಕ್ಕೆ ಬರುತ್ತೆ. ಪಾಸ್ಟ್ ಲೈಫ್ ಎನರ್ಜಿ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಸಮುದ್ರದಲ್ಲಿ ಟ್ಯೂನಲ್ ಏನ್ ಮಾಡ್ತಿದ್ದಾರೆ, ಇದು ಕೂಡ ಒಂದು ಪಾಸ್ಟ್ ಲೈಫಿನ ಡ್ರೀಮ್ ಆಗಿರುತ್ತೆ, ಅದು ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ಅಂಡರ್ ವಾಟರ್ ಸಮಥಿಂಗ್ ಏನೋ ಮಾರ್ಗ ಇರಬಹುದು. ಅದನ್ನ ಜೊತೆಗೆ ಒಂದಷ್ಟು ಬಂಧನಗಳು ನೀರಿನ ಒಳಗೆ ಏನಾಗಿದೆ ಅದೆಲ್ಲವೂ ಕೂಡ ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಈಜಿಪ್ಟ್ ಮೇಲೆ ಏನೋ ವಾರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಟ್ರೀ ಅಂಡ್ ಫೋಬಿಯಾ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಮರದ ಹತ್ರ ಹೋಗಕ್ಕೆ ಭಯ ಇರಬಹುದು, ಅಥವಾ ಮರನ ನೋಡಿದ್ರೆ ಭಯ ಇರಬಹುದು. ಸೊ ಇದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಭಯನ ಬಿಟ್ಟು ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಒನ್ ಆಫ್ ದಿ ಪಾಸ್ಟ್ ಲೈಫ್ ನಿಮ್ದು ಟ್ರೀ ಕೂಡ ಆಗಿತ್ತು ಅನ್ನುವಂಥದ್ದು ಇದೆ. ಸೊ ನೈಟ್ಹುಡ್, ಒಂದು ಸೈನಿಕರ ಎನರ್ಜಿಲಿ ನೀವಿದ್ರಿ. ಮುಂದೆ ನೀವು ಯಾರಿಗಾದ್ರೂ ರಕ್ಷೆ ಕೊಡೋದಿದ್ರೆ ಪಾಸ್ಟ್ ಲೈಫಲ್ಲಿ ನೀವೊಂದು ಪ್ರೊಟೆಕ್ಷನ್ ಕೊಡುವಂತ ಫೀಲ್ಡ್ ಅಲ್ಲಿ ಇದ್ರಿ. ಈ ಲೈಫಲ್ಲೂ ನೀವು ಯಾರಿಗಾದ್ರೂ ಪ್ರೊಟೆಕ್ಷನ್ ಅದಕ್ಕೆ ಕೊಡ್ತಾ ಇದ್ದೀರಾ. ನೀವು ಕೊಡುವಂತ ಪ್ರೊಟೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ, ಅದು ಒಳ್ಳೇದು, ಅದನ್ನ ಕೊಡಿ. ಜೊತೆಗೆ ನೀವು ಯಾರಿಗೆ ಕೊಡ್ತಿದ್ದೀರಿ, ನೀವು ಯಾರು ಅನ್ನೋದು ಯಾರಿಗೂ ಹೇಳ್ಬೇಡಿ ಅನ್ನುವಂಥದ್ದು ಇದೆ. ಲವ್ ಲೈಫ್ ಅನ್ನುವಂಥದ್ದು ಇದೆ. ಸೊ ಪ್ರೀತಿ ಜೀವನ, ಪಾಸ್ಟ್ ಲೈಫಿನ ಪ್ರೀತಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರಿಗೆ ಹಿಂದಿನ ಜನ್ಮದಿಂದ ಲಿಟಿಗೇಷನ್ ಅಲ್ಲಿ ಇದ್ದಂತ ಕೇಸ್ಗಳು ಈಗ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು. ಹೇಗೆ ಅಂದ್ರೆ ಪಾಸ್ಟ್ ಲೈಫಲ್ಲಿ ನಿಮ್ ತಾತ ಮುತ್ತಾತನ ಕಾಲದಿಂದ ಇದ್ದಂತ ಕೇಸ್ಗಳು ಈಗ ಸಾಲ್ವ್ ಆಗಬಹುದು. ಯಾಕೆಂದ್ರೆ ನಿಮ್ ತಾತ ಮುತ್ತಾತ ಇರೋದಿಲ್ಲ ಹೋದ್ ಲೈಫಲ್ಲಿ, ಅಲ್ಲ ಈ ಲೈಫಲ್ಲಿ. ಈಗ ಅವರು ರೀಬರ್ತ್ ತಗೊಂಡಿದ್ರೆ ಅವರಿಗೆ ಇದು ಪಾಸ್ಟ್ ಲೈಫ್ ಎನರ್ಜಿ ರೀಕಾಲ್ ಇರುತ್ತೆ. ಓಕೆ, ಸೊ ಪ್ರೀತಿಗೆ ಒಂದು ನ್ಯಾಯ ಕೊಡಿಸ್ಬೇಕಾದಂತ, ಪ್ರೀತಿಗೆ ಒಂದು ರಕ್ಷಣೆ ಕೊಡ್ಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ. ಟೇಕ್ ಕೇರ್, ಬಾಯ್, ನಮಸ್ತೆ.